ನನ್ನ ಕೆಲಸ ಗ್ಯಾರಂಟಿ, ನಾನು ತಲಾಟಿ ನನ್ನ ಕೆಲಸ ಗ್ಯಾರಂಟಿ, ನಂಬಿದವರಿಗೆ ನಾನು ನುಡಿಗೆ ಗೊತ್ತಿ, ನಾನು ತಲಾಟಿ ಕೆಲಸ ಗ್ಯಾರಂಟಿ, ನಾನು ತಲಾಟಿ ಕೆಲಸ ಗ್ಯಾರಂಟಿ, ಕೆಲಸ ಗ್ಯಾರಂಟಿ, ಕೆಲಸ ಗ್ಯಾರಂಟಿ. ನಾನ್ರಿ ಕಾರಕೂನ ಶೆಟ್ಟಿ, ನಮ್ಮ ಕಾಳಿಂಗರಾವನ ಮನೆ ಕಡೆಗೆ ಕೆಲಸ ಮಾಡಾಕತ್ತೀನಿ. ಅಂದ್ರೆ ನಾನು ಕಾರಕೂನ ಲೆಕ್ಕ ಪತ್ರ ಬರೆಯೋನು. ಇವಾಗ ನಮ್ಮ ಸಾವುಕಾರ ಕೆಲಸ ಮೇಲೆ ನನಗೆ ವೀರಭದ್ರಣ್ಣ ಉಂಟಲ್ಲ, ಅವನು ಹುಡುಕೊಂತ ಬಂದೀನಿ. ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ, ಆದ್ರೂ ಒಂದು ಸರಿ ಅವನು ತೋಟದಾಗ ಇಟ್ಟಿದ್ದೀನಿ, ಕರೀತೀನಿ ನೋಡೋಣ. ವೀರಭದ್ರ, ವೀರಭದ್ರ, ನಾನೇ ಗಣನ ಕಾರ್ಕೋನ ಶೆಟ್ಟಿ. ಕಾರ್ಕೋನ ಶೆಟ್ಟಿ ಈ ವೀರಭದ್ರ ತೋಟದ ಕಡೆ ಏನೋ ಒಂದು ಕಾರಸ್ಥಾನ ಇಟ್ಕೊಂಡೇ ಬಂದಿರಬೇಕು. ಅಲ್ಲೋ ವೀರಭದ್ರ, ಏನೋ ಕಾರಣ ಇಲ್ದಿ ಕಾರ್ಕೋನ ಶೆಟ್ಟಿ ಒಳಗನು ಕಾಲಿಡಲ್ಲ ಕಣೋ. ಆದ್ರೂ ನಮ್ಮ ಗೌಡ್ರು ಹೇಳ್ ಕಳಿಸ್ಯಾರ, ಅದಕ್ಕ ಬಂದಿದ್ದೀನಿ. ನಮ್ಮ ಮನೆ ಮುಂದ ಒಂದು ಕತ್ತಿ ಬಂದು ನಿಂತ್ಕೊಂಡ್ರ ಅದು ಕೆಲಸ ಇಲ್ಲದೆ ಬಂದು ನಿಂತ್ಕೊಂಡಿದೆ ಅಂತ ತಿಳ್ಕೊಬಿಡ್ತೆ. ಅದೇ ಒಂದು ನಾಯಿ ಬಂದ್ರೆ ಹೊಟ್ಟೆ ರೊಟ್ಟಿ ಇಲ್ದಗಿದೆ ಬಂದಿದೆ ಅಂತ ತಿಳ್ಕೊಂಡ್ಬಿಟ್ಟು, ಅದೇ ನಯವಂಚಕ ಬೆಕ್ಕು ನಮ್ಮನೆ ಹೊಕ್ಕರೆ ಒಂದಲ್ಲ ಒಂದು ದಿನ ನಮ್ಮನೆ ಮುರಿಯೋದಕ್ಕಾಗೆ ಬಂದಿದೆ ಅಂತ ತಿಳ್ಕೊಂತೀನಿ. ಆ ಮೋಸಗಾರ ಬೆಕ್ಕಿನ ಜಾತ್ಯ ನೀನು ನಿನ್ನ ಸಾವುಕಾರ ಬಂದ್ರ ಏನಾದ್ರೂ ಒಂದು ಕುತಂತ್ರ ಇಟ್ಕೊಂಡೇ ಬಂದಿರ್ತೀರಿ. ಯಾವ ಕಾರಣಕ್ಕಾಗಿ ಬಂದಿದ್ದೀರಿ? ಅಂದ್ರ ನಾವೇನಾದ್ರೂ ಮನೆ ಹೊರಗಡೆಗೆ ಬಿದ್ರ ಇನ್ನೊಬ್ಬರ ತಲೆ ಮೇಲೆ ಉತ್ತರ ತಿರ್ಕಂತ ಸೂಳೆಯರ ಸಹವಾಸದಲ್ಲಿ ಸತ್ಯವಂತಿ ಆದವಳು, ಶೀಲವತಿ ಆದವಳು ಸಂಸಾರ ಮಾಡಲು ಸಾಧ್ಯ ಇಲ್ಲ. ಕಳ್ಳರ ಕೈಯಲ್ಲಿ ಸತ್ಯವಂತ ಎಂದೂ ದುಡಿಯಲು ಸಾಧ್ಯವಿಲ್ಲ. ದುಷ್ಟರ ಸಂಘದಲ್ಲಿ ಇರುವ ನೀನು ಸತ್ಯವಂತನಾಗಲು ಸಾಧ್ಯವೇ? ನಂಬಬೇಕೆ? ನೋಡ ವೀರಭದ್ರ, ನೀನ ಏನಾರ ಅಂದ್ಕೋ ಬಿಡು, ನಮ್ಮ ಸಾವುಕಾರ ಲೋಪರ ಲಪಂಗ ದರಿದ್ರ ಕಚ್ಚಿಟ ನನ್ನ ಮಗ, ನಾನು ಒಪ್ಕೊಂತೀನಿ. ಆದ್ರ ನಾನು ಮಾತ್ರ ಎತ್ಕೊಂಡೇ ಬರ್ತಾನ. ಯಾವ ಕಾರಣಕ್ಕಾಗಿ ಬಂದಿದ್ದೀರಿ? ಈ ವೀರಭದ್ರನ ಮನೆಯನ್ನು ಮುರಿಬೇಕು ಅಂತ ಬಂದಿದ್ದೀರೋ, ಇಲ್ಲ ಈ ವೀರಭದ್ರನ ಮನೆಯನ್ನು ಸುಡಬೇಕು ಅಂತ ಬಂದಿದ್ದೀರೋ, ಇಲ್ಲ ನಿನ್ನ ದಣಿಯ ವಿರುದ್ಧ ಹೋರಾಡುವ ಈ ವೀರಭದ್ರನ ಬಾಯಿ ಬಂದ್ ಮಾಡಬೇಕು ಅಂತ ಬಂದಿದ್ದೀರೋ? ಹೇಳು. ಒಳ್ಳೆ ಮಾತಿನಿಂದ ಇತ್ಯರ್ಥವಾಗುವುದಾದ್ರೆ ಇತ್ಯರ್ಥ ಮಾಡಿ ಕಳಿಸ್ತೇನೆ, ಇಲ್ಲವಾದರೆ ಬಹುಮಾನ ಕೊಟ್ಟು ಕಳಿಸುವೆ ನಿನ್ನ ಕಾಳಿಂಗರಾವನಿಗೆ. ಇವನು ಕೂಡ ಮಾತಾಡೋದು ಬಾಳಿ ಡೇಂಜರ್ ಐತಿ. ಏನ ಮಾತಾಡ್ರು ಎತ್ಕೊಂಡೇ ಬರ್ತಾನ. ಸಾವಕಾಶ ನೋಡೋಣ. ನಾನು ಅಮಾಯಕ, ನಮ್ಮ ಸಾವುಕಾರ ಹೇಳ್ ಕಳಿಸ್ಯಾರ, ಅದಕ್ಕ ಬಂದಿದ್ದೀನಿ. ಈ ಮಾತಿ ಹತ್ರ ಕೊಡ್ಲಿ ಎತ್ಕೊಂಡ ಬಂದ್ರ ಈ ಬಡ ಜೀವ ಏನಾಗ್ಬೇಕು ಹೇಳೋ ತಮ್ಮ. ನೋಡ, ಇವಾಗ ರಾಹು ಕಾಲ ಐತಿ, ನಾನು ಏನು ಹೇಳಾಕ ಬರೋದಿಲ್ಲ. ಒಂದು ಕೆಲಸ ಮಾಡ, ನೀನು ನಾಳೆ ಅಥವಾ ನಾಡಿದ್ದು ಒಂದು ಸಾರಿ ನಮ್ಮ ಸಾವುಕಾರ ಮನೆ ಹತ್ರ ಬಂದು ಹೋಗ. ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ. ಏನಂತ್ಯ? ಅಷ್ಟೇ ಮಾಡಿ ಕಾರ್ಕೊಂಡ್ರೆ, ಅಷ್ಟೇ ಮಾಡಿ. ಕಾರ್ಕೊಂಡ್ರೆ ನಿಮ್ಮ ಸಾವುಕಾರರಿಗೆ ಹೇಳಿ, ಇವ ಹರಿ ವೀರಭದ್ರ ಅಲ್ಲ, ದುಷ್ಟರ ವಿರುದ್ಧ
ಕ್ಷಣ ನಿನ್ನ ಗಂಡ ನಿನ್ನ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಎಷ್ಟು ಚಟ್ಪಡಿಸ್ತೀಯ ನೋಡು. ಹುಡ್ಕೊಂತ ಬಂದ್ಬಿಡ್ತೀಯ. ನೋಡು ದುರ್ಗ, ಗಂಡಿದ್ಯಾ, ಗಂಡನಂತಿರುವ ಈ ವೀರಭದ್ರ ನಿನ್ನ ಗಂಡನ ಯಾಕೆ ಭಯಪಡ್ತೀಯ ಹೇಳಿ? ಹೌದು, ಹೆಂಡತಿಯನ್ನ ಈ ರೀತಿಯಾಗಿ ಹೊಗಳಿದ್ದು ಸಾಕು, ಎಲ್ಲ ನನಗೆ ಗೊತ್ತು. ಅಲ್ಲರಿ, ಹಗಲು ರಾತ್ರಿ ಅಂದೆ ನೀವು ಈ ರೀತಿಯಾಗಿ ದುಡಿತಾ ಇದ್ದೀರಾ ಅಂದರೆ ಮಾಡಿಕೊಂಡ ಹೆಂಡತಿಯಾದ ನಾನು ಮನೆಯಲ್ಲೇ ಕುಳಿತುಕೊಂಡ್ರೆ ಹೇಗೆ ಅಂತ ನಿಮ್ಮ ಯೋಗಕ್ಷೇಮವನ್ನು ನೋಡಿ ನನ್ನ ಆದ್ಯ ಕರ್ತವ್ಯ ಅಲ್ವೇ? ಅದಕ್ಕೆ ಆ ರೀತಿಯಾಗಿ ನೋಡಿಕೊಂಡ್ರೆ ಮಾತ್ರ ಸತಿಪತಿಗಳು ಇಬ್ಬರು ಪ್ರೀತಿ ವಾತ್ಸಲ್ಯದಿಂದ ಬದುಕೋದಕ್ಕೆ ಸಾಧ್ಯ. ಅದಿರಲಿ, ಆ ಗೌಡನ ಕಾರ್ಬಾರಿ ನನಗೆ ದಾರಿಯಲ್ಲಿ ಭೇಟಿಯಾಗಿದ್ದ. ಯಾಕೆ? ನಿಮ್ಮನ್ನ ನೋಡಿ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದ? ಹೌದು, ಸಾಹುಕಾರ ಕೆಲಸದ ಮೇಲೆ ಕಳಿಸಿದ್ದ, ಅದಕ್ಕೆ ಬಂದಿದ್ದ. ಓಹೋ, ಅಂದ್ರೆ ಆ ದುಷ್ಟ ಕಾಳಿಂಗ ಮಾಡ್ತಿರುವ ಪ್ರತಿಯೊಂದು ಕೆಲಸಕ್ಕೂ ನೀವು ಅಡ್ಡಿ ಹಾಕ್ತಿದ್ದೀರಲ್ಲ, ಅದಕ್ಕೋಸ್ಕರ ನಿಮ್ಮ ಬಾಯನ್ನು ಮುಚ್ಚಿಸ್ಬೇಕು ಅಂತ ಬಂದಿರ್ಬೇಕಲ್ವೇ? ಸತ್ಯ ನ್ಯಾಯ ನೀತಿಯಲ್ಲಿ ಬದುಕುವ ಈ ನೆಲದಲ್ಲಿ ಅನ್ಯಾಯ ಅಧರ್ಮದ ಬೀಜವನ್ನು ಬಿತ್ತಿ ಆ ಮರದ ನೆರಳಿನಲ್ಲಿ ಬದುಕುವ ಬಂಡರ ಧೈರ್ಯವನ್ನ ಕುಗ್ಗಿಸುವ ಧರ್ಮ ನಮ್ಮ. ಆ ಧರ್ಮದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅವರನ್ನ ಮೆಟ್ಟಿ ನಿಲ್ಲುವುದಕ್ಕಾಗಿ ಈ ವೀರಭದ್ರನ ಅಂಗಣದಲ್ಲಿ ಆಸ್ಪದ ಇತ್ತು. ಇಂಗು ತಿಂದ ಮಂಗನ ಹಾಗೆ ಓಡಿ ಹೋಗ್ಬಿಟ್ಟ. ಅಲ್ಲದೆ ಆ ದುಷ್ಟರ ಸವಾಸ ನಾವು ಯಾಕೆ ಮಾಡಬೇಕು ಹೇಳಿ? ಯಾಕೆ ಅಂತಂದರೆ ಅವನು ತುಂಬ ಕಟುಕ. ಅಷ್ಟೇ ಅಲ್ಲ, ಅವನ ಹೆಸರು ಹೇಳಿದರೆ ಈ ಊರಿನ ಜನ ನಡುಗ್ತಾರೆ. ಒಂದು ವೇಳೆ ಹೆಣ್ಮಕ್ಳು ದಾರಿ ಹಿಡಿದು ಹೋದಾಗ ಅವನೇನಾದರೂ ದಾರಿ ಮಧ್ಯದಲ್ಲಿ ಸಿಕ್ಕಿದ್ರೆ ಮರೆಯಾಗಿ ನಿಲ್ತಾರೆ. ಹಾಗಿರ್ಬೇಕಾದ್ರೆ ಅವನ ತಟ್ಟೆ, ಅವನ ಸವಾಸ ನಮಗೆ ಯಾಕ್ರಿ ಬೇಕು? ನಮ್ಮಷ್ಟಕ್ಕೆ ನಾವು ಬದುಕೋಕ್ಕಾಗಲ್ವಾ? ಅಷ್ಟೇ ಅಲ್ಲ ನೋಡಿ, ನಾಳೆ ನಿಮಗೇನಾದರೂ ಆದರೆ ಕೊನೆವರೆಗೂ ಕಣ್ಣೀರು ಸುರಿಸಿ ಒಂಟಿಯಾಗಿ ಜೀವನವನ್ನು ನಡೆಸಬೇಕಾದವಳು ನಾನು. ಹಾಗಾಗಿ ದಯವಿಟ್ಟು ಅವನ ತಂಟೆಯನ್ನು ಬಿಟ್ಬಿಡಿ. ನೋಡಿ, ಅವನು ಏನೇ ತಪ್ಪು ಮಾಡಲಿ, ಅವನು ಮಾಡಿರುವ ತಪ್ಪನ್ನು ಕೇಳೋದಕ್ಕೆ ಸರ್ಕಾರ ಇದೆ, ಕಾನೂನು ಇದೆ, ಅವ್ರು ನೋಡ್ಕೊಳ್ತಾರೆ. ನಿಮ್ಮಷ್ಟಕ್ಕೆ ನೀವು ಇರಬಾರ್ದಾ ಅಂತ. ಯಾವುದು ಸರ್ಕಾರದುಗ? ಯಾವ ಅಧಿಕಾರಿಗಳು? ಖಂಡ ಸರ್ಕಾರ ಗುಂಡ ಅಧಿಕಾರಿಗಳ ಕೈ ಕೆಳಗೆ. ಬಡವರ ಕೂಡನ್ನ ಕೇಳುತ್ತಿರುವ ಇನ್ನೇನಿದ್ರು ಧೈರ್ಯದಿಂದ ಬದುಕುವ ಕಾಲ ಕಳೆದಂತೆ, ಸಮಯ ಸರಿದಂತೆ ಬಡವರ ಕೂಡನ್ನ ಕೇಳು. ಯಾರು ಕೇಳಬೇಕು? ಏನಿದ್ರು ಆ ಕಾಳಿಂಗರಾವ ನನ್ನ ಬೇಟೆ ದುರ್ಗ, ನನ್ನ ಬೇಟೆ. ಅಂದ್ರೆ ಆ ಕಾಳಿಂಗರಾವನ ವಿರುದ್ಧ ಹೋರಾಟ ಕೈ ಕಟ್ಟು ಕುಳಿತುಕೊಳ್ಬೇಕು ಅಂತ ಹೇಳ್ತೀಯ? ಇಲ್ಲ, ನೀವು ಕೈ ಕೊಟ್ಕೊಂಡು ಹೇಡಿಯಾಗಿ ಕುತ್ಕೊಳ್ಬೇಕು ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ. ಆದರೆ ಅಂಥ ದುಷ್ಟನನ್ನು ನೀವು ಯಾಕೆ ಎದುರು ಹಾಕ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕಂಡು ಹೇಸಿಗೆಯನ್ನು ಕಂಡು ಅದರ ಮೇಲೆ ಕಲ್ಲು ಒಗೆದು ಮಗಕ್ಕೆ ಸೇರಿಸ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ ರೀ, ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ನಮ್ಮಷ್ಟಕ್ಕೆ ನಾವು ಬದುಕು, ಅವನಷ್ಟಕ್ಕೆ ಅವನು ಇರಲಿ. ಅಷ್ಟೇ ಅಲ್ಲ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಬದುಕೋ ಶಕ್ತಿನೂ ನನಗಿಲ್ಲ. ಸದಾಕಾಲ ನಿಮ್ಮ ಈ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕಾಗಿ ಅವನ ತಂಟೆಗೆ ಹೋಗೋದನ್ನು ಬಿಟ್ಬಿಡ್ರಿ. ನೋಡಿ, ನಿಮಗಾಗಿ ಊಟ ತೆಗೆದುಕೊಂಡು ಬಂದಿದ್ದೀನಿ, ಊಟ ಮಾಡೋದಂತೆ ಬನ್ನಿ. ಧೈರ್ಯವಂತ ಗಂಡನಿರುವಾಗ ನೀನೇನೂ ಹೆದರಬೇಡ. ನೋಡಿ, ನಿಮ್ಮ ಈ ಧೈರ್ಯ ಸಾಹಸ ಇದೆಲ್ಲವೂ ನನ್ನ ಮುಂದೆ ಇದ್ರೆ ಸಾಕು, ಮತ್ತಾರ ಮುಂದೆ ನೀವು ತೋರಿಸೋದು ಬೇಡ, ಆಯ್ತಾ? ನೋಡಿ, ಊಟ ಮಾಡಿ ಬನ್ನಿ. ನೀನು ಹೇಳಿದಂತೆ ಬಾ
ನಮ್ಮ ಬಾಳು ಸಂಗೀತದಂತೆ ನಮ್ಮ ಬಾಳು ಸಂಗೀತದಂತೆ ಮಾಮರದೂಗಿದೆ ಕೋಗಿಲೆ ಹಾಗಿದೆ ಹಿತ ತುಂಬಿದೆ ನಮಗೆ ಶುಭ ಕೋರಿದೆ ಚೆಲುವಾದ ನಿನ್ನ ಈ ಕಣ್ಣು ನನ್ನ ಕವಿಯಾಗಿ ಮಾಡಿದೆ ಪ್ರೇಮಲೋಕ ತುಂಬಿದೆ ಆಸೆ ನನ್ನ ಕಾಡಿದೆ ಮೋಹಮಗಳು ತುಂಬಿದೆ ಇನ್ನು ಬಾಳು ಸಂಗೀತದಂತೆ ಮಾಮರದೂಗಿದೆ ಕೋಗಿಲೆ ಹಾಗಿದೆ ಇದ ತುಂಬಿದೆ ನಮಗೆ ಶುಭ ಕೋರಿದೆ ಲಾ 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 ಲಾ